ದೇವರು ಎಲ್ಲಿರ್ತಾನೆ ಅನ್ನೋದು ಗೊತ್ತಾಯ್ತಲ್ಲ. ಅಂಬಿಗರ ಚೌಡಯ್ಯನವರು ಹೇಳೋದು ಕೂಡ ಇದನ್ನೇ. ಅಂತರಾತ್ಮದಲ್ಲಿ ಹುದುಗಿದ ದೇವರಿಗೆ ಮೂಢನಂಬಿಕೆಗಳಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಅವರು ಎಂಥೆಂಥ ಕಠೋರವಾದಂಥ ಮಾತು ಹೇಳ್ತಾರಂದರೆ, ನಿಮಗೆಲ್ಲ ದೀಕ್ಷೆ ಮಾಡ್ತಾರೆ. ದೀಕ್ಷೆ ತಗೊಂಡ್ರಿಲ್ಲ? ಎಷ್ಟು ಮಂದಿ ತಗೊಂಡ್ರಿ? ಕೈ ಎತ್ರಿ. ದೀಕ್ಷಾದ ಬಗ್ಗೆ ಬಹಳ ಕಠೋರವಾಗಿ ಹೇಳ್ತಾನೆ ಅಂಬಿಗರ ಚೌಡಯ್ಯ. ನಿಜವಾಗಲೂ ಅಂಥವರು ಈ ಅಂಬಿಗರ ಚೌಡಯ್ಯನವರ ವಚನ ಕೇಳಿ ಪರಿಣಾಮ ಆಗಬೇಕು, ಪರಿವರ್ತನೆ ಆಗಬೇಕು. ನಮ್ಮ ದುರ್ದೈವ ಯಾರೂ ಪರಿವರ್ತನೆ ಆಗಲ್ಲ. ನಾನು ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ. ನಾನು ಬೇರೆಯವ್ರ ಬಗ್ಗೆ ಯಾಕೆ ಹೇಳೋಕ್ಕೂ, ಹಾಗೆ ಹೇಳುವುದೇ ಪ್ರಸಂಗ ಬಂತಂದ್ರೆ ಬದಲಾಗೋದೇ ಜೈಸ ದೇಶ್ ವೈಸ ಭೇಷ್ ಮಾಡ್ಕೊಂತ ಹೋಗೋದು. ಏನು ಹೇಳ್ತಾರೆ ಅಂಬಿಗರ ಚೌಡಯ್ಯನವರಂದರೆ, ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ. ಏನು ನೀ ಯಾವ ಜಾತಿ ಹಾಕಿರ್ಲಕ್ಕಪ್ಪ, ನಿನಗೆ ನಾ ದೀಕ್ಷಾ ಕೊಡ್ತೀನಿ ಅಂತ ಎದಿಗೆ ಕೈ ಹಚ್ಕೊಂಡು ನಿಮ್ಮ ತಲೆ ಮೇಲೆ ಕೈ ಇಟ್ಟು ದೀಕ್ಷಾ ಮಾಡಿ, ನೀ ನನ್ನ ಮಗ ಅಂತ ಹೇಳ್ಕೊತಾರೆ. ನೀ ಯಾರ ಮಗ ಅಂತ ಕೇಳಿದರೆ ನಿಮ್ಮ ಅಪ್ಪನ ಮರಿತೀರಿ, ನೀವು ನಿಮ್ಮ ತಾಯಿ ತಂದಿನ ಮರಿತೀರಿ. ಯಾರು ಹೇಳ್ತೀರಿ ಅಂದರೆ ಇಂಥ ಗುರುವಿನ ಮಕ್ಕಳು ನಾವು ಅಂತ ಹೇಳ್ತೀರಿ. ಇಷ್ಟೊಂದು ಪರಿವರ್ತನೆ ಆಗಿರ್ತೀರಿ ನೀವು. ನಿಮಗೆ ದೀಕ್ಷಾ ಕೊಟ್ಟ ಮೇಲೆ, ಗಂಡ ಮಂಗಳಸೂತ್ರ ಕಟ್ಟಿದ ಮೇಲೆ ಕೂಡು ಉಣ್ಬೇಕಿಲ್ರವ? ಲಗ್ನದಾಗ ಉಣಿಸ್ತಾರಿಲ್ಲ ಕೂಡಿ? ಅದಕ್ಕೆ ಹೇಳ್ತಾನೆ ಕುಲ ಒಂದಿನಾರೆ ಉಣ್ಲಿ. ಮತ್ತು ಇದು ಒಂದಿನೂ ಇಲ್ಲಲ್ಲಿ. ಇವರು ಕುಲಹೀನ ಶಿಷ್ಯಂಗೆ, ಏನು ಕೆಳದರ್ಜೆಯರು ಅವರು ಇವರು ಅಂತ ತಿಳ್ಕೊಳ್ಳಾರ್ದೇನೆ ಅವ್ರಿಗೆ ದೀಕ್ಷಾ ಮಾಡೋದು. ಅವ್ರಿಗೆ ದೀಕ್ಷಾ ಮಾಡಿ ತಿರುಗಿ ಅವನ ಮನೆಯಾಗ ಉಣೋದಿಲ್ಲ. ಏನು ಕಠೋರದ ನೋಡ್ರಿ ಅಂಬಿಗರ ಚೌಡಯ್ಯ ಅಂತ. ಈಗ ನಾವೇನು ಮಾಡ್ತೀವಿ ಅದನ್ನೇ ಹೇಳ್ಯಾನ ಅಂಬಿಗರ ಚೌಡಯ್ಯ. ತಿರುಗಿ ಅವನು ಮನೆಯಾಗ ಉಣೋದಿಲ್ಲ ಅನ್ನೋದು ಮತ್ತೆ ದೀಕ್ಷೆ ಯಾಕೆ ಕೊಟ್ಟೆಪ್ಪ? ಕೇಳಿರೇನು ಯಾರು? ದೀಕ್ಷಾ ಕೊಟ್ಟಿದಿ ಅಂದ್ರೆ ನಾವಿಬ್ಬರದಾಗ ವ್ಯತ್ಯಾಸ ಇಲ್ಲ, ನಾವಿಬ್ಬರು ಒಂದೇ. ಕಡ್ಲೇವಾಡ ಸಿದ್ದಪ್ಪ ಮಡಿವಾಳಪ್ಪನ ಕಡೆಯಿಂದ ದೀಕ್ಷಾ ತಗೋತಾನೆ. ಕಡ್ಲೇವಾಡ ಸಿದ್ದಪ್ಪ ಮಡಿವಾಳಪ್ಪನ ಶಿಶು ಮಗ ಆಗ್ತಾನೆ. ಎಂಥ ಶಿಶು ಮಗ ಅಂದರೆ ಬಹಳ ಅಮೂಲ್ಯವಾಗಿರುವಂಥ ಪವಿತ್ರವಾಗಿರುವಂಥ ಗುಣ ಹೊಂದಿದಂಥ ಕಡ್ಲೇವಾಡ ಸಿದ್ದಪ್ಪ ಕಡಕೋಳ ಮಡಿವಾಳಪ್ಪನ ಶಿಷ್ಯ ಆಗ್ತಾನೆ. ನಾವು ಶಿಷ್ಯರಾಗ್ತೀವಿ ನೋಡ್ಬೇಕು. 8 ಮನ ಚಜ್ಜಕ್ಕೆ ಮೂಲಾಗಿ ಅವು ಪತ್ರಿ ಹಾಕರ್ದಾಗ ಗೊಳ್ಯಾಡಿ ಸಾಯ್ಬೇಕು. ವರ್ಷಗೊಮ್ಮೆ ಯಾಕರೆ ಬರ್ತದಪ್ಪೋ ನಂಗೆ. ಇದು ಗುರುಪುತ್ರ ಆಗೋದಲ್ಲ. ಯಾರ ಸತ್ರ ಊಟ ಬಿಡೋದು ಗುರುಪುತ್ರ ಅಲ್ಲ. ಸತ್ರ ಊಟ ಬಿಟ್ರೆ ಏನಾಯ್ತು? ಬಕೆಟ್ ಅವಲಕ್ಕಿ ತಿಂದು ಕುಂದಿರ್ತೀರಿ. ಏನು ಮಾಡ್ದಂಗಾಯ್ತು. ಯಾಕೆ ಊಟ ಬಿಡು ಅಂದ್ರಂದ್ರೆ, ಸತ್ತವ್ರ ಮನೆಗೆ ಹೋಗಿ ಒಂದಿಷ್ಟು ದುಃಖದೊಳಗೆ ಭಾಗಿಯಾಗಪ್ಪ. ಅವರು ಉಂಡಿಲ್ಲ ಅಂದಮೇಲೆ, ಆ ಸತ್ತವ್ರ ಮನೆಯವರು ಉಂಡಿಲ್ಲ ಅಂದಮೇಲೆ ನೀ ಉಂಡಿಕೇರೆ ಡೇಕರಿಕೆ ಬಿಟ್ಟುಕೋತ ಅವ್ರ ಮುಂದೆ ಹೋಗಬೇಡ. ಸ್ವಲ್ಪ ಅವ್ರ ದುಃಖದೊಳಗೆ ಭಾಗಿಯಾಗುವಂತಂದ್ರು. ಇವ್ರು ಇಲ್ಲ ತಂಗಿ, ಇನ್ನ ಎಷ್ಟೊತ್ತಿಗೆ ಮಣ್ಣು ಮಾಡ್ತಾರೆ, ನೀನಂತಲ್ಲ ಸುಸಲ ಮಾಡು, ತಗೋ ಒಂದು ತಾಟ ಸುಸಲ ತಿಂದು ಕುಂತು ಬಿಡೋದು. ಯಾವಾಗ ಯಾಕೆ ಮಣ್ಣು ಮಾಡಲ್ಲ? ಅದು ಗುರು ಶಿಷ್ಯರ ಬಾಂಧವ್ಯ ಅಲ್ಲ, ಅದು ಮಡಿವಂತಿಕೆ ಅಲ್ಲ, ಅದು ಆಚಾರ ಅಲ್ಲ. ಇನ್ನೊಬ್ಬರು ದುಃಖಿನಾಗ ಭಾಗಿಯಾಗಲಿಕ್ಕೆ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಪರಂಪರೆ ಆಗಿ ಮುಂದುವರ್ಸ್ಕೊಂಡು ಬಂದ. ಹಂಗೆ ಕಡ್ಲೇವಾಡ ಸಿದ್ದಪ್ಪನವರು ಮಡಿವಾಳಪ್ಪನ ಕಡೆಯಿಂದ ಅನುಗ್ರಹ ತೋತಾರೆ. ಎಂಥ ಪ್ರಾಮಾಣಿಕವಾಗಿ ದುಡಿತಾನಂದರೆ, ಎಷ್ಟು ಪ್ರಾಮಾಣಿಕವಾಗಿ ದುಡಿತಾನ ಕಡ್ಲೇವಾಡ ಸಿದ್ದಪ್ಪ ಅಂದರೆ, ನಾ ಹೇಳ್ತೀನಲ್ಲ, ಹೊತ್ತೊಂಡ್ರದಾಗೆ ಕಡ್ಕೋಳ ಮಠ ಸ್ವಚ್ಛ ಆಗ್ಯದ, ಕಡ್ಕೋಳದ ಅಂಗಳ ಸ್ವಚ್ಛ ಆಗ್ಯದ ಹೊತ್ತೊಂಡ್ರದಾಗೆ ಅಂದ್ರೆ ಕಡ್ಲೇವಾಡ ಸಿದ್ದಪ್ಪ ಬಂದು ಸ್ವಚ್ಛ ಮಾಡ್ಯಾನ ಅಂತಿದ್ರು. ಕಡ್ಲೇವಾಡದಿಂದ ಹೋಗಿ ಅಷ್ಟು ಪ್ರಾಮಾಣಿಕವಾಗಿ ಶಿಷ್ಯ ಕಡ್ಲೇವಾಡ ಸಿದ್ದಪ್ಪ ಮಡಿವಾಳಪ್ಪಗೆ ಸಿಕ್ಕಿದ್ದ. ನಮಗೆ ಶಿಷ್ಯರು 1000 ಮಂದಿ 2000 ಮಂದಿ ಅಂತ ಲಿಸ್ಟ್ ತೋರಿಸ್ತೀವಿ ಅಷ್ಟೇ, ಒಬ್ಬರು ಕೆಲಸಕ್ಕೆ ಬರಲ್ಲ. ಅಂಥ ಗೊಳ್ಳ ಮಂದಿಗೆ ಶಿಷ್ಯರನ್ನ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಮಡಿವಾಳಪ್ಪ. ಕಡ್ಕೋಳದಾಗ 1000 ಜನ ಇದ್ದರು.
ಯಡ್ರಾಮ್ಯಾಗ ಸಾವಿರಾರು ಜನ ಇದ್ದರು, ಸುತ್ತಮುತ್ತಲ ಹಳ್ಳಿಯಾಗ 100 ಜನ ಇದ್ದರು. ಎಷ್ಟು ಜನರನ್ನ ಶಿಷ್ಯರು ಮಾಡಿಕೊಂಡ ಕಡ್ಕೋಳ ಮಡಿವಾಳಪ್ಪ? ಕೇವಲ 4-5 ಜನರನ್ನ ಮಾತ್ರ ಮುತ್ತಿನಂಥವ್ನ ಆಯ್ಕೆ ಮಾಡಿಕೊಂಡ. ಯಾರು? ಮಡಿವಾಳಪ್ಪ ಮುತ್ತಿನಂಥ ಶಿಷ್ಯರನ್ನ ಆಯ್ಕೆ ಮಾಡ್ಕೊಂಡು. ಸುಮ್ಮನೆ ಗೊಳ್ಳ ಸೊಳ್ಳ ತುಂಬ್ಕೊಂಡು ಏನು ಮಾಡೋದು? ಹೆಸರು ಹೇಳ್ಕೊಳ್ಳಕ್ಕೆ, ಲಿಸ್ಟ್ ದೊಡ್ಡದು ಮಾಡ್ಕೊಳ್ಳೋಕ್ಕೆ ದೀಕ್ಷಾ ಕೊಡೋದು ಅವಶ್ಯಕತೆ ಇಲ್ಲ. ಲಿಸ್ಟ್ ಎಷ್ಟು ಹಾಕಿರಲಕ್ಕ? 4 ಜನ ಶಿಷ್ಯ ಮಕ್ಕಳು ಇರಲಕ್ಕ. ಹೆಂಗಿರಬೇಕು? ಪ್ರಾಮಾಣಿಕವಾಗಿರ್ಬೇಕು. ಅಂಥ ಮುತ್ತಿನಂಥ ಕಡ್ಲೆವಾಡ ಸಿದ್ದಪ್ಪ ಕಡ್ಕೋಳ ಮಡಿವಾಳಪ್ಪನ ಜೊತೆ ಯಾವತ್ತೂ ಇರ್ತಾನೆ. ಹೆಂಗಿರ್ತಾನಂತ ಕೇಳಿದ್ರೆ ಮಡಿವಾಳಪ್ಪನಕ್ಕಿಂತ ಒಂದು ಹೆಜ್ಜೆ ಮುಂದಿರ್ತಾನೆ. ಏನಾರೇ ಮಡಿವಾಳಪ್ಪ ಪ್ರವಚನ ಮಾಡ್ತಿದ್ದಂದ್ರೆ ಅಡ್ಡಾಡ ಬಂದು ಹೇಳವ, ಯಪ್ಪ ಹಿಂಗದದು ಅಂತ. ಮಡಿವಾಳಪ್ಪ ನೀನು 4 ಸೋಮವಾರ ಬಾ ಅಂದ್ರೆ ಅವ 5 ಸೋಮವಾರ ಬಾ ಅಂತ ಹೇಳವ. ಇಟ್ಟು ಅಡಮುಟ್ಟಿದ್ದ. ಏನು ಸಿಟ್ಟು ಬಂತು ಮಡಿವಾಳಪ್ಪಗಂದ್ರೆ, ದೊಡ್ಡ ಮನೆಯೊಳಗೆ ಹೋಗಿ ಕುತ್ಕೊಂಡಿರ್ತಾರೆ, ಅವಾಗ ಬಂದು ಅಡ್ಡ ಬಾಯಿ ಹಾಕ್ತಾನೆ. ಯಾರು? ಕಡ್ಲೆವಾಡ ಸಿದ್ದಪ್ಪ. ಅಡ್ಡ ಬಾಯಿ ಹಾಕ್ತಾನಂದ್ರೆ ನಿಮ್ಮಂಗಲ್ಲ, ಅವನು ಜ್ಞಾನಿ ಇದ್ದ, ಪರಮಜ್ಞಾನಿ ಇದ್ದ, ಮುಗ್ಧ ಭಕ್ತಿದ್ದ. ಇವ ಮಡಿವಾಳಪ್ಪನರ್ದಾಗೆ ಸ್ವಲ್ಪ ಮುಂದುವರೆದು ಮಾತು ಹೇಳ್ದ. ಮಡಿವಾಳಪ್ಪಗೆ ಬಹಳ ತ್ರಾಸಾಯ್ತು. ಏ ಸಿದ್ದಪ್ಪ, ನೀಯರೇ ಮಾತಾಡು, ನನ್ನ ಮಾತಿನಾಗ ಅಡ್ಡ ಬಂದು ಯಾಕೆ ಹಿಂಗೆ ಅಡ್ಗಾಲ ಹಾಕ್ತಿದಿ? ನೀ ಮಾತಾಡು, ಇಲ್ಲಿ ಕಪ್ಪಂದ್ರೆ ಹಿಂಗೆ ಅಡ್ಡ ಬರ್ತಿದ್ದೆ ಅಂದ್ರೆ ಮಾತಾಡಬೇಡ, ಸಿದ್ದೆ ಮೂಕಾಗು ಅಂದ. ಯಾರು? ಕಡ್ಕೋಳ ಮಡಿವಾಳಪ್ಪ ಮೂಕಾಗು ಅಂದ. ಇಷ್ಟೇ ಮಾತಂದದಕ್ಕೆ ಕಡ್ಲೆವಾಡ ಸಿದ್ದಪ್ಪ ಮಾತಾಡಲಿಲ್ಲ. ಎಷ್ಟು ವರ್ಷ? 12 ವರ್ಷ ಮಾತಾಡಲಿಲ್ಲ. ಮಡಿವಾಳಪ್ಪ ಸೋಲಲ್ ತನಕ ಮಾತಾಡಲಿಲ್ಲ. ಎಂಥ ಕಟೀರಿ ಶಿಷ್ಯತ್ವದ, ಎಂಥ ಕಟ್ಟಿ ಗೊತ್ತೇನು? ಹಿಂಗ ಹೊಂಟಿದ್ದ. ಆಂಧ್ರ ಪ್ರದೇಶದೊಳಗೆ, ಮಹಾರಾಷ್ಟ್ರದೊಳಗೆ ಭಿನ್ನ ಇತ್ತು ಕಡ್ಕೋಳ ಮಡಿವಾಳಪ್ಪನವ್ರಿಗೆ. ಭಿನ್ನ ತೀರಿಸ್ಲಿಕ್ಕೆ ಕಡ್ಕೋಳ ಮಡಿವಾಳಪ್ಪನ ಹೊರಟಿದ್ರು. ಸಿದ್ದಪ್ಪ ಹಿಂದೆ ಬೆನ್ನು ಹತ್ತಿದ. ಸಿದ್ದಪ್ಪ ಬಿಟ್ಟು ಬಿಡ್ದಂಗೆ ನೆರಳಾಗಿದ್ದ ಮಡಿವಾಳಪ್ಪಗೆ. ಹಿಂಗೆ ಬೆನ್ನು ಹತ್ತಿದ. ಹೊಳ್ಳಿ ನೋಡಿದ ಮಡಿವಾಳಪ್ಪ, ಸಿದ್ದಪ್ಪ ಬೆನ್ನು ಹತ್ಯಾನಲ್ಲ, ಹೆಂಗೆ ಮಾಡೋದು? ಬ್ಯಾಡಂದ್ರೂ ಬರವ, ಎಷ್ಟು ಬೈದ್ರೂ ಮತ್ತೆ ಬಂದು ಹೆಗಲು ಕೊಡವ. ಇದಕ್ಕೆ ಶಿಷ್ಯತ್ವ ಅಂತಾರೆ. ನಮ್ಮೂ ಇರ್ತಾವೆ ನೋಡ್ಬೇಕ್ರಿ. ಒಂದು ಜ್ವರ ಬೈದ್ರೆ 2 ದಿನ ನಮ್ಮ ಮಾರಿ ನೋಡಂಗಿಲ್ಲ. ನಿನ್ನ ಬೈದಾನೋ ಮುತ್ತೆ, ಅವ್ನು ಸನಿಯಕ್ಕೆ ಹೋಗೋದು ಬೇಡ ಅಂತ. ಇಂಥವು ನಮಗೆ ಸಿಗ್ತಾವ. ಎಷ್ಟು ನೀ ಬರಬೇಡ ನನ್ನ ಜೊತೆ ಅಂದ್ರು ಸಹಿತ ಕಡ್ಲೆವಾಡ ಸಿದ್ದಪ್ಪ ಬೆನ್ನು ಹತ್ತಿದ. ಹಿಂದೆ ಬೆನ್ನು ಹತ್ತಿದ್ದು ನೋಡಿ ಆವತ್ತಿನ ಕಾಲಕ್ಕೆ ಪೊಲೀಸರ ಹಾವಳಿ ಜಾಸ್ತಿ ಇತ್ತಲ್ಲ. ಯಾಕಂದ್ರೆ ಕಾನನದಾಗ ಕೊರಕಲ್ದಾಗ ಹಾಯ್ದು ಹೋಗೋದಿತ್ತು ದಾರಿ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ. ಅವಾಗೇನು ರೋಡ್ ಸರಿಯಾಗಿ ಇರಲಿಲ್ಲ ಇವಾಗಿನಂಗೆ. ಅಂಥವ್ರದಾಗ ಹಾಯ್ದು ಹೊಂಟಿದ್ದ ಕಡ್ಕೋಳ ಮಡಿವಾಳಪ್ಪ. ಬಹುಶಃ ಅವ್ನು ಕುದುರೆ ಮೇಲೆ ಕುಂತಿರ್ಬೇಕು, ಕೃಷ್ಣಪ್ಪ ನಡ್ಕೊಂತ ಹೊಂಟಿರ್ಬೇಕು ಅಂತ ನಮಗೆ ಕಲ್ಪನೆ ಅದ. ಹಂಗೆ ಹೋಗ್ಬೇಕಾದ್ರೆ ಇವ ಕಡ್ಲೆವಾಡ ಸಿದ್ದಪ್ಪ ಬೆನ್ನು ಹತ್ತಿದ್ದ ಮಡಿವಾಳಪ್ಪ ನೋಡ್ದ. ಏಯ್ ಸಿದ್ದಪ್ಪ ಬೆನ್ನು ಹತ್ತಾನ, ಸುಮ್ಮನಿರು, ಅವನು ಪರೀಕ್ಷೆ ಮಾಡಮಂತ. ಮುಂದೆ ಆಫೀಸರ್ ಬಂದ, ಪೊಲೀಸ್ ಆಫೀಸರ್ಗೆ ಹೇಳ್ದ. ಯಾರು? ಮಡಿವಾಳಪ್ಪ ಹೇಳ್ದ, ನೋಡ್ರು ಅಲ್ಲೊಬ್ಬ ಕಳ್ಳ ಬೆನ್ನು ಹತ್ತಾನ ನಮಗಂದ. ಪೊಲೀಸರಿಗೆ, ನಮಗೆ ಕಳ್ಳ ಬೆನ್ನು ಹತ್ತೇನಪ್ಪ, ನಮಗೆ ಎಷ್ಟು ಕಾಡ್ಲಕತ್ತಾನಂದ್ರೆ ನಮಗೆ ಮುಂದಕ್ಕೆ ಹೋಗ್ಬಿಡಲಾಗೇನ, ರೊಕ್ಕ ಕೊಡ್ರಿ, ರೂಪಾಯಿ ಕೊಡ್ರಿ ಅಂತ ಕಾಡ್ಲಕತ್ತಾನ, ಹಿಂದೆ ಹೊಂಟ ನೋಡು ಕಳ್ಳ ಅಂದರು. ಪೊಲೀಸ ಚಿಂತೆ ಮಾಡಬೇಡ್ರಿ ಸ್ವಾಮಿಗಳೇ, ನೀವು ಹೋರಿ, ಅವನಿಗೆ ಬುದ್ಧಿ ಕಲಿಸ್ತೀವಂದ. ಹಿಂಗೆ ಕಡ್ಲೆವಾಡ ಸಿದ್ದಪ್ಪ ಬರ್ತಿದ್ದ. PSI ಅವಾಗ ನಿಜಾಮನ ಸರ್ಕಾರ, ಬಹಳ ಖಡಕ್ ಸರ್ಕಾರ. ಏ ಯಾರು ನೀನು ಅಂತ ಕೇಳಿದರು. ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಹೇಳ್ರಿ ನೋಡಮ್ಮ. ಮಡಿವಾಳಪ್ಪನ ಆಜ್ಞೆ ಪರಿಪಾಲನೆ ಮಾಡಿದ, ಮೂಕಾಗಿದ್ದ. PSI ಅಲ್ಲ, ಅವ್ರ ಅಪ್ಪ ಬಂದರು ಮಾತಾಡ್ತಿದ್ಲ, ಅಷ್ಟು ಗಟ್ಟಿದ್ದ. ಯಾರು? ಕಡ್ಲೆವಾಡ ಸಿದ್ದಪ್ಪ. 3 ಸಲ ಮಾತಾಡಿಸ್ದ. ಹಾ ಇಲ್ಲ, ಹೂ ಇಲ್ಲ, ಕೈ ಇಲ್ಲ, ಕುಯ್ ಇಲ್ಲ, ಗಪ್ಪೆ ನಿಂತ. ಇವ ಖರೆ ಕಳ್ಳ ಅನ್ನೋದನ್ನು ಗೊತ್ತಾಯ್ತು ಅವನಿಗೆ. PSI ಯಾವಾಗ ಮಾತಾಡಲಾಗೇನಂತ ಖರೆ ಕಳ್ಳನಂತ ಹೇಳಿ ಎಗ್ದಮ್ ಪಿಸ್ತೂಲ್ ತಗೊಂಡು ಗುಂಡು ಹಾರಿಸಿಬಿಡ್ತಾನೆ ಅವನಿಗೆ ಸಾಯಿಸ್ಬೇಕಂತ ಹೇಳಿ. ಹಿಂಗೆ
ತುಬಾಕಿನಂದು ಗುಂಡ ಹಾರಿ ಬರ್ತಿತ್ತು. ಕಡ್ಲೆವಾಡ ಸಿದ್ದಪ್ಪ ಹಿಂಗೆ ಹೋಗಿ ಎರಡೂ ಕೈಲಿ ಹಿಡಿದು ಬಿಟ್ಟ. ಗುಂಡ ಹೂವಾಗಿಬಿಡ್ತು, ಗುಂಡು ಹೋಗಿ ಹೂವಾಗಿಬಿಡ್ತು. ಅವಾಗೆ ಬಲೇರೆ ಹುಡುಗ ಹೌದು ಹೊಡೆದಿ ಗುರು ಬಡ್ದಿತ್ತ ಟುಬಾಕ ಹಿಡ್ದಿ. ಹಿಂಗೆ ಆದ ಕೂಡಲೇ PSI ಗಡಗಡಗಡ ನಡುಗ್ಲಕ್ಕೆ ಚಾಲು ಮಾಡ್ತಾನೆ. ಏನವ ಎಂಥ ದುಷ್ಟದನವ ಮನುಷ್ಯ, ಏನು ಕೆಟ್ಟವದನವ, ಇವನಿಗೆ ಕಳ್ಳಂದಲ್ಲ, ಎಂಥ ಮಾತ್ಮದನಿವ, ನನ್ನ ಬಂದೂಕಿನೊಳಗಿನ ಗುಂಡ ಹೂವ ಮಾಡ್ಯಾನಂದ್ರ ಇವ ಮನುಷ್ಯ ಅಲ್ಲ ಪರಮಾತ್ಮದನಂತ ಸಾಷ್ಟಾಂಗ ನಮಸ್ಕಾರ ಹಾಕಿದೆ. ಯಾರಿಗೆ? ಕಡ್ಲೆವಾಡ ಸಿದ್ದಪ್ಪಗ. ಸಿದ್ದಪ್ಪ ಬೆನ್ನು ಬಿಡಲಿಲ್ಲ, ಹಂಗೆ ಹೊಂಟ ಹೋಗಿ ಅಲ್ಲಿ ಭಿನ್ನ ಮುಗಿಸ್ತಿದ್ರು. ಹೋಗಿ ಸ್ನಾನ ಪೂಜೆಕ್ಕಂತ ಮಡಿವಾಳಪ್ಪನವ್ರು ಒಳಗೆ ಹೋಗಿದ್ರು. ಅವ್ರ ಮನ್ಯಾಗ ಸ್ನಾನ ಪೂಜೆ ಅಂಥೇಳಿ ಒಳಗೆ ಹೋಗಿದ್ರು. ಆ ಮಡಿವಾಳಪ್ಪಗೊಂದು ಚಲೋ ಕುರ್ಚಿ ಹಾಕಿದ್ರು, ಸಿಂಹಾಸನದಂಥ ಕುರ್ಚಿ ಹಾಕಿದ್ರು ಮಡಿವಾಳಪ್ಪ ಕೂಡ್ಲಾಕ. ಇವ ಸಿದ್ದಪ್ಪ ಹೋಗಿ ಏನು ಮಾಡಿದೆ ಗೊತ್ತೇನು? ಮಡಿವಾಳಪ್ಪನ ಕುರ್ಚಿ ಮೇಲೆ ಹೋಗಿ ಕೂತ. ಅಡಮುಟ್ಟಿದ್ದಂತ ಏನು ಹೇಳ್ತೀನಿ, ಎಷ್ಟು ಅಡಮುಟ್ಟಿದ್ನಂದ್ರೆ ಸೋಲಾಪುರದಾಗ ಬಳಿ ಫ್ಯಾಕ್ಟ್ರಿ ನೋಡ್ಲಕ್ಕೆ ಹೋಗಿದ್ರಂತ. ಸೋಲಾಪುರದಾಗ ಬಳಿ ಫ್ಯಾಕ್ಟ್ರಿ ನೋಡ್ಲಕ್ಕೆ ಹೋಗಿದ್ರಂತ. ಬಳಿದು ರಾಡಿ ಬರ್ತಿತ್ತಂತ. ಬಳಿದು ಏನಂತಾರೆ ಅದಕ್ಕೆ, ಈಗ ಆಣಿ ಅಂತೀವಿ, ಆಣಿ ಬೆಲ್ಲದ ಆಣಿ ಬರ್ತಿರ್ತದಲ್ಲ, ಹಂಗೆ ಆ ಬಳಿಚೂರಿಂದ ಆಣಿ ಬರ್ತಿತ್ತಂತ ಬಳಿ ಫ್ಯಾಕ್ಟ್ರಿಯಾಗ. ಸಿದ್ದಪ್ಪ ಯಾಕೆ ನಾ ಅಂದಂಗೆ ಯಾಕೆ ಅಡ್ಡಾಡ ಬರ್ತೇನೆ? ಇಲ್ಲಪ್ಪ ನೀವು ಮಾಡ್ದಂಗೆ ಮಾಡಂಗತ್ತ ನನಗೂ ಒಂದು ಸಿದ್ದಪ್ಪ. ಹೌದಾ? ನಾ ಮಾಡ್ದಂಗೆ ನೋಡು ಮಗನೇ, ನಾ ಮಾಡ್ದಂಗೆ ನಿನಗೆ ಮಾಡಂಗಾಗ್ತದ? ನಾ ಏನು ಮಾಡ್ತೀನಿ? ಅಯ್ಯಪ್ಪ ಮಾಡ್ತೀನಿ, ನೀನು ಬೆನ್ನತ್ತೀನಿ ನಾನು. ನೋಡು, ನಾ ಬಳಿ ಫ್ಯಾಕ್ಟ್ರಿಗೆ ಹಿಂಗೆ ಕೈ ಹಿಡಿತೀನಿ, ಸುಡೋದ್ರಿ ಎಷ್ಟು ಎಷ್ಟು ಸೆಲ್ಸಿಯಸ್ ಇರ್ತದೋ ಏನೋ ಗೊತ್ತಿಲ್ಲ, ಅದು ಆಣಿ, ಬಳಿಚೂರಿನ ಆಣಿ. ಹೋಗಿ ಮಡಿವಾಳಪ್ಪ ಹಿಂಗೆ ಕೈ ಹಿಡಿತೀನಂತ. ಆ ಮಡಿವಾಳಪ್ಪ ಕೈ ಹಿಡೋದಕ್ಕಿಂತ ಮೊದಲು ಹೋಗಿ ಮ್ಯಾಲಿಟ್ನಂತ ಕೈ ಮಡಿವಾಳಪ್ಪನ ಮ್ಯಾಲೆ ಹಿಂಗೆ ಕೈ ಹಿಡಿದಂತ. ಆಣಿ ಮಡಿವಾಳಪ್ಪಗೆ ಬೀಳಬಾರ್ದಂತ. ಕರೆ ಶಿಷ್ಯರು ಹಂಗಿರ್ತಾರೆ. ಅಷ್ಟು ಅಡಮುಟ್ಟಿದ್ದ. ಹೋಗಿ ಕುರ್ಚಿ ಮೇಲೆ ಕೂತ್ಬಿಟ್ಟನ್ರಿ. ಮಡಿವಾಳಪ್ಪನವ್ರು ಸ್ನಾನ ಪೂಜೆ ಮುಗಿಸ್ಕೊಂಡು ಇದೇನಂದ್ರು, ನಮ್ಮಂಥವ್ರು ಆದ್ರೆ ಆವಿಗಿನ ಕೈಯಾಗಿ ತೊಗೊಂಡು ಬರ್ತಿದ್ದೆವು. ಇಳಿತೆಳಗೆ ಗೊತ್ತದಿಲ್ಲ ನಾವ್ಯಾರು ನೀ ಯಾರು ಹಚ್ಚುತ್ತಿದ್ದೆವು ಒಟ್ಟು ಸೂತ್ರ. ಮಡಿವಾಳಪ್ಪ ಅಂದ, ಏನು ಸಿದ್ದಪ್ಪ ಇದು ಅಂದ. ಏನು ಅಂದವ? ಕೈ ಮಾಡಿದ. ಮತ್ತು ಕುರ್ಚಿ ಮೇಲೆ ಕೂತಿದ್ದೆಲ್ಲ. ಹೌದು, ಕುಂದ್ರಂಗಾಗ್ಯದ ಕುಂತೀನಿ ಅಂದ. ಅದು ಯಾರ್ದು ಕುರ್ಚಿ? ನಂದು ಅಂದವ. ನೀ ಯಾರು ಅಂದ. ನಾ ಕಡ್ಕೊಳ್ಳೋ ಮಡಿವಾಳಪ್ಪ ಅಂದ. ಎಲ್ಲ ಇವನು ಬೇರಿಕೆ ಅಂದವ ಮಡಿವಾಳಪ್ಪ. ನೀ ಕಡ್ಕೊಳ್ಳೋ ಮಡಿವಾಳಪ್ಪ ಅಂದ್ರೆ ನಾ ಯಾರು ಅಂದವ. ನೀ ಕಡ್ಲೆವಾಡ ಸಿದ್ದಪ್ಪ ಅಂದವ. ಇದು ನಗಂಗಲ್ಲ, ಗುರುಮುಟ್ಟಿ ಗುರುವಾಗ ಪರಂಪರೆ. ಯಾವಾಗ ಗುರು ಹಸ್ತಮಸ್ತಕದ ಸಂಯೋಗ ಮಾಡಿ ದೀಕ್ಷಾ ಕೊಟ್ಟು, ನೀನು ನನ್ನಂಥ ಯೋಗ್ಯವಾದಂಥ ವ್ಯಕ್ತಿ, ನನ್ನ ಜಾಗದಾಗ ನೀ ಕುಂದುರ್ಲಾಕ ಅರ್ಹ ಇದೆ ಅಂತ ಹೇಳಿ ಸಾಷ್ಟಾಂಗ ಹಾಕಿದ ಶಿಷ್ಯನನ್ನು ಅಪ್ಪಿಕೊಂಡು ತಬ್ಬಿಕೊಂಡು ಕರ್ಕೊಂಡು ಹೋಗಿ ತಾ ಕೂಡ ಕುರ್ಚಿ ಮೇಲೆ ಕುಂದ್ರಿಸಿದ್ರೆ ನಿಜವಾದ ಗುರು ಆಗ್ತಾನೆ. ಅವ ನಿಜವಾದ ಗುರು ಆಗ್ತಾನೆ. ಆ ಲಿಂಗಾಯತ ತತ್ವದ ಪರಂಪರೆ ಹಿಡ್ಕೊಂಡು ಹೇಳ್ತಾನೆ ಕಡ್ಲೆವಾಡ ಸಿದ್ದಪ್ಪ, ನಾನು ನಿನ್ನ ಲೆಕ್ಕಕ್ಕೆ ಬಂದೀನಿ ಅಂತ ಹೇಳ್ದಂಗೆ ಅದು. ಆವಾಗ ಮಡಿವಾಳಪ್ಪ ಕುಲು ನಗುತ್ತಾರೆ. ಎಂಥವನಪ್ಪ ನೀನು, ಇವತ್ತಿನಿಂದ ಮಾತಾಡ್ಲಿಕ್ಕೆ ಚಾಲು ಮಾಡಪ್ಪ, ನೀ ಗೆದ್ದಿ ನಾ ಸೋತೆ ಅಂದ ಮಡಿವಾಳಪ್ಪ. ಅವತ್ತಿನಿಂದ ಮತ್ತೆ ಕೈನೂರು ಕೃಷ್ಣಪ್ಪ ಮಾತಾಡ್ಲಿಕ್ಕೆ ಇದು ಕಡ್ಲೆವಾಡ ಸಿದ್ದಪ್ಪ ಮಾತಾಡ್ಲಿಕ್ಕೆ ಪ್ರಾರಂಭ